ವಿಷ್ಣು ನಾರದರಿಗೆ ನೀಡಿದ ತುಳಸಿ ಮಂತ್ರ. ಸಂಪತ್ತಿನ ಒಡೆಯರಾಗಲು ಶ್ರೀಹರಿಯೇ ಹೇಳಿದ ಶ್ರೀ ತುಳಸಿ ಮಂತ್ರ. ತುಳಸಿ ಮಂತ್ರದ ಪ್ರಯೋಜನಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ತುಳಸಿ ಸಸ್ಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಹೆಚ್ಚಾಗಿ ಪೂಜಿಸಲ್ಪಡುವ ಪವಿತ್ರ ಸಸ್ಯವಾಗಿದೆ. ಈ ಸಸ್ಯವನ್ನು ಲಕ್ಷ್ಮೀದೇವಿಯ ರೂಪವೆಂಬುದು ಹಿಂದೂಗಳಲ್ಲಿನ ನಂಬಿಕೆಯಾಗಿದೆ. ಹಿಂದೂ ಧರ್ಮದಲ್ಲಿ ಕೇವಲ ತುಳಸಿಯಲ್ಲ, ಸಾಮಾನ್ಯವಾಗಿ ಹೆಚ್ಚಿನ ಗಿಡಮರಗಳನ್ನು ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ. ಆದರೆ ಅವುಗಳಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನ. ನಿತ್ಯ ತುಳಸಿಯನ್ನು ಪೂಜಿಸುವುದು, ತುಳಸಿಗೆ ನೀರು ನೀಡುವುದು ವ್ಯಕ್ತಿಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ತುಳಸಿಗೆ ಸಂಬಂಧಿಸಿದ ಈ ಮಂತ್ರವನ್ನು ಭಗವಾನ್ ವಿಷ್ಣು ದೇವಮುನಿ ನಾರದರಿಗೆ ಹೇಳಿದ್ದರು ಎಂದು ಉಲ್ಲೇಖಿಸಲಾಗಿದೆ. ಒಮ್ಮೆ ನಾರದ ಮುನಿಗಳು ವಿಷ್ಣು ದೇವನನ್ನು ಕುರಿತು, ನಾರಾಯಣ, ತುಳಸಿ ಪೂಜೆ ಮಾಡುವುದೇನೋ ಸರಿ, ಆದರೆ ತುಳಸಿಯನ್ನು ಪೂಜಿಸುವಾಗ ಭಕ್ತರು ಯಾವ ಮಂತ್ರವನ್ನು ಪಠಿಸಬೇಕೆಂದು ಕೇಳುತ್ತಾರೆ. ಆ ಸಂದರ್ಭದಲ್ಲಿ ನಾರಾಯಣನು ನಾರದ ಮುನಿಗಳನ್ನು ಕುರಿತು, ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ತುಳಸಿ ಪೂಜೆಯನ್ನು ಮಾಡುವಾಗ ನಾವು ಈ ಮಂತ್ರವನ್ನು ಪಠಿಸಬೇಕೆಂದು ಹೇಳುತ್ತಾರೆ. ಮಂತ್ರ: ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನ್ಯಂ ಸ್ವಾಹ. ಈ ಮಂತ್ರವನ್ನು ಪಠಿಸಬೇಕೆಂದು ಭಗವಾನ್ ವಿಷ್ಣು ನಾರದ ಮುನಿಗಳಿಗೆ ಹೇಳುತ್ತಾರೆ. ಈ ತುಳಸಿ ಮಂತ್ರದ ಪ್ರಯೋಜನಗಳೇನು? ಬಡತನವನ್ನು ದೂರಾಗಿಸುವುದು. ಯಾವುದಾದರೊಬ್ಬ ವ್ಯಕ್ತಿ ದೀರ್ಘಕಾಲದಿಂದ ಹಣದ ಸಮಸ್ಯೆಗಳಿಗೆ ಒಳಗಾಗಿದ್ದರೆ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದರೆ ತುಳಸಿ ಪೂಜೆಯನ್ನು ಮಾಡಿದ ನಂತರ ಈ ಮಂತ್ರವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯು ಬಡತನದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಅವನಲ್ಲಿ ಹಣದ ಹರಿವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಅದೃಷ್ಟವನ್ನು ಕರುಣಿಸುವುದು. ಓರ್ವ ಮಹಿಳೆಯು ಪ್ರತಿನಿತ್ಯ ಮುಂಜಾನೆ ತುಳಸಿಗೆ ನೀರನ್ನು ನೀಡಿ ತುಳಸಿಯನ್ನು ಪೂಜಿಸಬೇಕು ಹಾಗೂ ಇದರೊಂದಿಗೆ ಇಲ್ಲಿ ಹೇಳಿರುವ ಈ ಮಂತ್ರವನ್ನು ಪಠಿಸಬೇಕು. ಇದನ್ನು ಮಾಡುವುದರಿಂದ ಆ ಮಹಿಳೆಯು ಅದೃಷ್ಟವನ್ನು ತನ್ನದಾಗಿಸಿಕೊಳ್ಳುತ್ತಾಳೆ. ಅವಳು ಆ ಕುಟುಂಬಕ್ಕೆ ಅದೃಷ್ಟವನ್ನು ತರುತ್ತಾಳೆ. ಹಣದ ಸಮಸ್ಯೆಗಳು ಪರಿಹಾರ. ತುಳಸಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ಭಗವಾನ್ ವಿಷ್ಣು ನಾರದರಿಗೆ ಹೇಳಿದ್ದ ಈ ಮಂತ್ರವನ್ನು ಪಠಿಸಬೇಕು. ಇದನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ಹಣವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತಾನೆ ಹಾಗೂ ಅವನು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಈ ಮೇಲೆ ನೀಡಲಾದ ಮಂತ್ರವು ಸಾಕ್ಷಾತ್ ವಿಷ್ಣು ದೇವನು ನಾರದ ಮುನಿಗಳಿಗೆ ನೀಡಿದ ಮಂತ್ರವಾಗಿದೆ. ತುಳಸಿ ಗಿಡವನ್ನು ಪೂಜಿಸುವಾಗ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಬೇಕು. ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡುವುದರೊಂದಿಗೆ ಈ ಮಂತ್ರವನ್ನು ಪಠಿಸಿ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿಕೊಳ್ಳೋಣ. ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.